ಓಹ್, ಬಂದ್ರಾ? ಬನ್ನಿ, ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಗಿ ಬರೋಣಂತ. ಅದು ಪಾದಯಾತ್ರೆಯ ಮೂಲಕ. ತಿರುಪತಿ ಆಂಧ್ರ ಪ್ರದೇಶ ರಾಜ್ಯದಲ್ಲಿರುವ ಸಾವಿರಾರು ಭಕ್ತರು ಆಗಮಿಸುವಂತಹ ಒಂದು ದೇವಸ್ಥಾನ. ನಾವು ಹೋಗ್ತಾ ಇರೋದು ತಿರುಮಲ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಪಡೆಯಲಿಕ್ಕೆ. ಅಲ್ಲಿಗೆ ಹೋಗಲು 3 ಮಾರ್ಗಗಳಿವೆ. 2 ಮಾರ್ಗ ಮೆಟ್ಲುಗಳ ಮೂಲಕ ಇದ್ದರೆ, ಇನ್ನೊಂದು ಮಾರ್ಗ ಬಸ್ಸಲ್ಲಿ ಕೂಡ ಹೋಗ್ಬೋದು. 2 ಮಾರ್ಗ ಮೆಟ್ಲು ಮೂಲಕ ಅಂದರೆ, ಒಂದು ಅಲಿಪಿರಿ ಮೆಟ್ಲು ಅಂತ, ಇನ್ನೊಂದು ಶ್ರೀವಾರಿ ಮೆಟ್ಲು ಅಂತ. ನಾವು ಹೋಗ್ತಾ ಇರೋದು ಅಲಿಪಿರಿ ಮೆಟ್ಲು. ಅಲಿಪಿರಿ ಮೆಟ್ಲು ಮತ್ತು ಶ್ರೀವಾರಿ ಮೆಟ್ಲು ಇವೆರಡಕ್ಕೂ ಬಹಳಷ್ಟು ಕುತೂಹಲಕಾರಿ ವಿಷಯಗಳಿವೆ. ಅಲಿಪಿರಿ ಮೆಟ್ಲು 12 ಕಿಲೋಮೀಟ್ರ್ ದೂರ ಇದ್ದರೆ, ಶ್ರೀವಾರಿ ಮೆಟ್ಲು ಬರೀ 2.1 ಕಿಲೋಮೀಟ್ರ್ ದೂರ ಅಷ್ಟೇ ಇದೆ. ಅಲಿಪಿರಿ ಮೆಟ್ಲಿಗೆ 3550 ಮೆಟ್ಲು ಇದ್ದರೆ, ಶ್ರೀವಾರಿ ಮೆಟ್ಲಿಗೆ 2388 ಮೆಟ್ಲು ಇದೆ. ಮೆಟ್ಲುಗಳ ಮೂಲಕ ದೇವಸ್ಥಾನಕ್ಕೆ ಬೇಗನೆ ತಲುಪಬೇಕಂದ್ರೆ ಶ್ರೀವಾರಿ ಮೆಟ್ಲು ಬೆಸ್ಟ್. ಯಾಕಂತಂದರೆ ಅದು 2 ಕಿಲೋಮೀಟ್ರ್ ಇದೆ, 2388 ಮೆಟ್ಲು ಮಾತ್ರ ಇದೆ. ಆದರೆ ಬಹಳಷ್ಟು ಜನ ಹೋಗೋದು ಅಲಿಪಿರಿ ಮೆಟ್ಲು. ಯಾಕಂತಂದರೆ ಬಹಳಷ್ಟು ಕುತೂಹಲಕಾರಿ ವಿಷಯಗಳಿವೆ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಾಗ ತಿಳಿಸ್ತೀನಂತ. ನಿಮಗೆ ನೀವೇ ಊಹೆ ಮಾಡ್ಕೊಳ್ಳಿ. ಯಾಕಂತಂದರೆ 12 ಕಿಲೋಮೀಟ್ರ್ ಪಾದಯಾತ್ರೆ ನಡೆಯೋದು ಬೆಸ್ಟಾ ಅಥವಾ 2 ಕಿಲೋಮೀಟ್ರ್ ಪಾದಯಾತ್ರೆ ನಡೆಯೋದು ಬೆಸ್ಟ್? ಶ್ರೀವಾರಿ ಮೆಟ್ಲು ಕೇವಲ 2 ಕಿಲೋಮೀಟ್ರ್ ನಡೆದ್ರೆ ಮಾತ್ರ ದೇವಸ್ಥಾನ ಸಿಗುತ್ತೆ. ಆದರೆ ಅಲಿಪಿರಿ ಮೆಟ್ಲು 12 ಕಿಲೋಮೀಟ್ರ್ ನಡಿಬೇಕು. 10 ಕಿಲೋಮೀಟ್ರ್ ಡಿಫ್ರೆಂಟ್. ಇನ್ನು ಮೆಟ್ಲು ವಿಚಾರಕ್ಕೆ ಬಂದರೆ, ಅಲಿಪಿರಿಗೆ 3550 ಮೆಟ್ಲು ಇದ್ದರೆ, ಶ್ರೀವಾರಿ ಮೆಟ್ಲಿಗೆ 2388 ಮೆಟ್ಲಿದೆ. ಡಿಫ್ರೆಂಟ್ ಎಷ್ಟು ಗೊತ್ತಾ? 1162.